ಬೆನ್ನೇರ ಮಾಡಿ. ಕೆಚ್ಚೆದೆಯ ಕನ್ನಡತೆ ಅನು ಅಂತ ಇವರನ್ನು ಎಷ್ಟು ಜನ ಫಾಲೋ ಮಾಡ್ತಿದ್ವಿ ನೋಡಿದೀನಿ? ಕೈ ಮೇಲೆ ಮಾಡಿ. ತುಂಬಾ ಜನ ಇದೆ. ಆಯ್ತು. ಈಗ ರಾಯಚೂರು ಜಿಲ್ಲೆ ಕೇಳಿದೀವ? ರಾಯಚೂರು ಜಿಲ್ಲೆ ಎಷ್ಟು ಜನ ಇದೆ ಮಕ್ಕಳು ರಾಯಚೂರು ಜಿಲ್ಲೆಯಿಂದ? ವಾ. ಇದರಲ್ಲಿ ಸಿನ್ನೂರವ್ರು ಎಷ್ಟು ಜನ ಇದ್ದೀರಿ? ಸಿನ್ನೂರು ತಾಲೂಕು. ಒಳ್ಳೇದು. ಬಹಳ ಖುಷಿ ಆಯ್ತು. ಏನಪ್ಪಾ ಅಂದ್ರೆ ಇವತ್ತು ಇಡೀ ಸಿಂಧನೂರು ಅಂದ್ರೆ ಏನು ಸಿಂಧನೂರು ತಾಲೂಕು ಯಾರಿದೆ? ತಾಲೂಕು ಸಿಂಧನೂರು, ಜಿಲ್ಲೆ ರಾಯಚೂರು. ರಾಯಚೂರಿಂದ ಬಂದಂತಹ ಕೆಚ್ಚೆದೆಯ ಕನ್ನಡತಿ, ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕಿಂದ ಬಂದಂತಹ ಕೆಚ್ಚೆದೆಯ ಕನ್ನಡತಿ ಅನ್ನೋಕ ನಮ್ಮ ಮುಂದೆ ನಿಂತಿದ್ದಾರೆ. ನಮಗೆಲ್ಲ ಹೆಮ್ಮೆ ಅನ್ಸಲ್ವಾ? ಜೋರಾಗಿ ಒಂದ್ಸಲ ಚಪ್ಪಾಳೆ ಹೊಡಿ. ನೋಡಿ, ಇವರು ಒಂದ್ಸಲ ಯೋಚನೆ ಮಾಡ್ತಾರೆ ಕೂತು, ನನ್ನ ಇದೊಂದು ಸರ್ಕಾರಿ ಶಾಲೆಗೆ ಏನಾದರೂ ಒಂದು ನಾನು ಮಾಡಬೇಕು, ತಕ್ಷಣಕ್ಕೆ ಅವ್ರು ಹೊಡಿಯೋಕೆ ಇದನ್ನ ನವೀಕರಣ ಮಾಡಬೇಕು ಅಂತೇಳಿ ಶುರು ಮಾಡ್ತಾರೆ. ಶುರು ಮಾಡಿದಾಗ ಅವರು 70,000 ರೂಪಾಯಿ ಸಾಲ ಮಾಡ್ಕೊತಾರೆ. ಅವ್ರ ತಂದೆ ತಾಯಿಗಳು ತುಂಬ ಏನು ಶ್ರೀಮಂತರಂತೇನಿಲ್ಲ. ಈಗಲೂ ಅವರು ತಂದೆ ತಾಯಿ ಕೃಷಿ ಮಾಡ್ತಾ ಇದ್ದಾರೆ. ಈ ಸುಗ್ಗಿ ಕಾಲ ಬಂದಿದೆ, ಉತ್ತಬೇಕು ಬಿತ್ತಬೇಕು. ಆದರೆ ಇವತ್ತು 23 ಜಿಲ್ಲೆಗಳಲ್ಲಿ 130 ಶಾಲೆಗಳನ್ನು ನವೀಕರಣ ಮಾಡಿದ್ದಾರೆ. ಎಷ್ಟು? 130 ಶಾಲೆಗಳು. ಇವತ್ತು 131ನೇ ಶಾಲೆ ನಮ್ಮದು. ಈ ಒಂದು ಶಾಲೆ ದೊಡ್ಡದಿದೆ, ಬಹಳ ದೊಡ್ಡ ಶಾಲೆ. ನಾನು ಯಾಕೆ ಇವತ್ತು ಇವತ್ತು 25/6/2024 25 ಜೂನು ನನ್ನ ಸಹೋದರನ ಜನ್ಮದಿನನೂ ಸಹ ಇವತ್ತು ಹೌದು. ಅದಕ್ಕೋಸ್ಕರ ರಂಗನಾಯಕಿ ಅಮ್ಮ ಪ್ರತಿ ವರ್ಷ ಅವನು ಹುಟ್ಟಿದ ಹಬ್ಬಕ್ಕೆ ಅಂತಾನೆ ಈ ಒಂದು ಶಾಲೆಗಳಿಗೆ ಡೊನೇಟ್ ಮಾಡ್ತಾರೆ. ಯಾಕೆಂದ್ರೆ ಅವರು ತುಂಬ ಒಂದು ಸಂಬಂಧ ಚೆನ್ನಾಗಿದೆ. ಇವತ್ತು ಅವರು ನಮ್ಮ ಜೊತೆ ಇವತ್ತಿಲ್ಲ, ಅಂದ್ರೆ ನಿನ್ನೆ ಬಂದು ಹೋದ್ರು. ನಮ್ಮ ಸಹೋದರನು. ಆದರೆ ಯಾಕೆ 70,000 ಕೊಟ್ಟರು ಅಂತಂದ್ರೆ, ಒಂದು ಸಮಯದಲ್ಲಿ ಇವ್ರು 70,000 ರೂಪಾಯಿ ಸಾಲ ಮಾಡಿದ್ರು. ಅದಕ್ಕೋಸ್ಕರ ಇವತ್ತು 70,000 ರೂಪಾಯಿ ಚೆಕ್ ಅವರಿಗೆ ಹಸ್ತಾಂತರ ಮಾಡ್ತಾ ಇದ್ವಿ. ಈ ಚೆಕ್ಕನ್ನು ಕೊಟ್ಟಂಥವರು 70,000 ರೂಪಾಯಿ ರಂಗನಾಯಕಿ ಅಮ್ಮ ಅಂತೇಳಿ. ಅವ್ರ ವಿದ್ಯಾರ್ಥಿಗಳು ಕೂಡ ದಾನಿಗಳು. ಅವ್ರ ಮಕ್ಕಳು ಇಬ್ಬರು ಆಸ್ಟ್ರೇಲಿಯಾದಲ್ಲಿದ್ದಾರೆ. ಇನ್ನು ದಾನಿಗಳ ಈ ಸಹಕಾರದಲ್ಲಿ ನಿನ್ನೆ ಆದಂಥ ಒಂದು ಚರ್ಚೆಯಲ್ಲಿ ವಿನೋದ್ ಅವರು 25,000 ರೂಪಾಯಿ, ಮತ್ತೆ ಅನಿಲ್ ಅವರು ಇದ್ದಾರೆ ಇಲ್ಲೇ, ಅವರು ಒಂದು 25,000 ರೂಪಾಯಿ. ಶ್ರೀಯುತ ನಾಗಭೂಷಣ್ ಅವರು, ಕೆ ನಾಗಭೂಷಣ್ ಅವರು ನಮ್ಮ ಈ ಬಂದು ಹೋದ್ರು ವೇದಿಕೆಯಲ್ಲಿ, ಅವರು ಸಹ 25,000 ಕೊಡ್ತೀನಿ ಅಂದರು. ಇನ್ನು ವೈಯಕ್ತಿಕವಾಗಿ ನಾನು ಸಹ 25,000 ರೂಪಾಯಿ ಈಗ ಚೆಕ್ ಕೊಡ್ತೀನಿ. ಈ ನಾಗರಾಜ್ ಸರ್ ನಿನ್ನೆ ಅವರು ಒಂದು 5,000 ಕೊಡ್ತೀನಿ ಅಂತ ಹೇಳಿ ಗೂಗಲ್ ಪೇ ನಂಬರ್ ಕೇಳಿದ್ದಾರೆ. ಈ ಎಲ್ಲ ಅಕೌಂಟನ್ನು ಮೇಂಟೈನ್ ಮಾಡೋದಕ್ಕೆ ಅಂತಲೇ ಹಳೆ ವಿದ್ಯಾರ್ಥಿ ನಮ್ಮ ರಾಘು ಇಲ್ಲಿದ್ದಾರೆ. ಹಾಂ, ರಾಘು ಇಲ್ಲಿ ರಾಘು ಅದನ್ನು ಮೇಂಟೈನ್ ಮಾಡ್ತಾರೆ. ಅವ್ರ ಹತ್ರ ಒಂದು ಅಕೌಂಟ್ ನಂಬರ್ ಇದೆ, ನಿಮಗೂ ಕಳಿಸ್ತಾರೆ. ಈಗ ಈ ಚೆಕ್ಕನ್ನು ನಿವೃತ್ತ ಪೊಲೀಸ್ ಅಧಿಕಾರಿಗಳು ಮತ್ತು ಸಬಾಸ್ಟಿಯನ್ ಬಿಟ್ಟು ನಮ್ಮ ಜೊತೆ ನನ್ನ ಅವರು ಇನ್ನು ಜಾಸ್ತಿ ಹೆಚ್ಚಿನ ಬಣ್ಣಗಳನ್ನ ಕೊಡೋರೆಲ್ಲ ನಿಧಾನಕ್ಕೆ ಹೇಳ್ತಾರೆ. ಸೋಮಣ್ಣ ಅವರಿದ್ದಾರೆ, ಈ ಥರ ಇನ್ನು ಗ್ರಾಮಸ್ಥರೆಲ್ಲ ಸೇರಿ ಹೇಳ್ತಾರೆ. ಸೊ ರಾಘು ಮೇಂಟೈನ್ ಮಾಡ್ತಾರೆ ಅಕೌಂಟ್ ಪೂರ್ತಿ, ಅವ್ರ ಹತ್ರ ಇರುತ್ತೆ. ಈ ಚೆಕ್ಕನ್ನು ಇವತ್ತು ನಾವು ಅವರಿಗೆ ನಮ್ಮ ಹಳೆಯ ವಿದ್ಯಾರ್ಥಿ ಸಬಾಸ್ಟಿಯನ್ ಪಿಂಟು ನನ್ನ ಜೊತೆ ಇದ್ದಾರೆ, ಅನಿಲ್ ಅವರು ಮತ್ತು ನಮ್ಮ ನಿವೃತ್ತ ಪೊಲೀಸ್ ಅಧಿಕಾರಿ ಕೊಡಬೇಕು ಅಂತ ಕೇಳ್ಕೊಳ್ತೀನಿ. ನೀವು ಕೊಡಿ. ಹಾಗೆಯೇ ರಂಗನಾಯಕಿ ಅಮ್ಮನವ್ರಿಗೆ ಧನ್ಯವಾದ. ನಮ್ಮ ಶಾಲೆಗೆ 70,000 ರೂಪಾಯಿ ಕೊಟ್ಟಿದ್ದೀರಾ ನೀವು. ಇನ್ನೊಂದು ಮತ್ತೆ ನಾಮದೇವ್ ಸರ್ಗೂ ಕೂಡ 25,000 ರೂಪಾಯಿಗಳು ನಿಮ್ಮ ಶಾಲೆಗೆ. ನಾಮದೇವ್ ಸರ್ ಅವರು 25,000 ಕೊಡ್ತಾ ಇದ್ದಾರೆ. ಅನಿಲ್ ಸರ್ ಅನಿಲ್ ಸರ್ ಅವರು ಚೆಕ್ ಕೊಡ್ತಾ ಇದ್ದಾರೆ. ನಮ್ಮ ಈ ಶಾಲೆಯ ಹಳೆ ವಿದ್ಯಾರ್ಥಿಗಳು ನಮ್ಗಿಂತ ಸೀನಿಯರು ಚಂದ್ರು ಇಲ್ಲಿದ್ದಾರೆ. ಅವರು ಇಲ್ಲಿ ಪೂರ್ತಿ ನಿಂತ್ಕೊಂಡು ನಮಗೇನು ಬೇಕೆಲ್ಲ ಹೋಗೋಣ ಅಂತ ಹೇಳಿದ್ದಾರೆ. ಸುಬ್ರಹ್ಮಣ್ಯ ಇಲ್ಲೇ ಇದ್ದಾರೆ, ಅವರು ನಮ್ಮ ಜೊತೆ ನಿಂತ್ಕೊಂಡು ಹೋರಾಟ ಮಾಡೋಣ ಅಂತ ಹೇಳಿದ್ದಾರೆ. ಇನ್ನು ಅನೇಕರು ವಿದ್ಯಾರ್ಥಿಗಳು ಇವತ್ತು ಕೈ ಜೋಡಿಸಿದ್ದಾರೆ. ನಮಗೊಂದು ಬಹಳ ಹೆಮ್ಮೆ ಅಂತಂದ್ರೆ, ನಮಗೆ ಕನ್ನಡ ಕಲಿಸ್ಕೊಡ್ಲಿಕ್ಕೆ ಇದ್ದಂಥ ಒಬ್ಬಗುರುಗಳು ಎಸ್ ಜೆ ಅವರು ಹಿಂದೆ ಕೂತಿದ್ದಾರೆ. ಅವರು ಅವಾಗ ಹೇಳ್ಕೊಟ್ಟಿದ್ದ ಒಂದು ಪದ್ಯ ಇವತ್ತು ನನಗೆ ನೆನಪಿದೆ, ಹೇಳ್ತೀನಿ ಕೇಳಿ. ಬಹಳ ಚೆನ್ನಾಗಿ ಹೇಳ್ಕೊಡ್ತಾ ಇದ್ರು ನೋಡಿ. ಇದ್ದಾರೆ, ಅವ್ರಿಗೆ ಜೋರ್ ಚಪ್ಪಾಳೆ ಕೊಡಿ. ನಮಗೆಲ್ಲ ಕನ್ನಡ ಅಂದ್ರೆ ಬಹಳ
ನಿಮ್ಮ ಇವತ್ತೇನು ಕನ್ನಡಪರ ಹೋರಾಟಗಾರ ಅಂತ ಏನು ಗುರುಸ್ಕೊಂಡಿದ್ದಾರೆ ರಾಜ್ಯಾದ್ಯಂತ, ನಿಜವಾಗ್ಲೂ ಅದು ಅವರು ಆಶೀರ್ವಾದ. ನನಗೂ ಕನ್ನಡದ ಮೇಲೆ ಬಹಳ ಒಂದು ವಿಶೇಷ. ನೀವು ನಮ್ಮೆಲ್ಲ ಮಕ್ಕಳು 125ಕ್ಕೆ ಪ್ರಿಪರೇಟಿವ್ನಲ್ಲಿ ನಮ್ಮ 123 ನಮ್ಮ ಇದು ಇವ್ರು ಹೇಳ್ಕೊಟ್ಟಿರೋದು ತುಂಬ ಚೆನ್ನಾಗಿ ಹೇಳ್ಕೊಟ್ಟು. ಅದಕ್ಕೊಂದು ಪದ್ಯ ಆಗಿತ್ತು. ಪುರದ ಪುಣ್ಯಂ ಪುರುಷ ರೂಪಿದ್ದೆ ಹೋಗುತ್ತಿದೆ, ಪರಿಜನರ ಭಾಗ್ಯ ಒಡವೆಗೆ ನಡೆಯುತ್ತಿದೆ, ಸಪ್ತ ಶರದಿ ದರೆಯ ಸಿರಿಯ ಸೊಬಗಜ್ಞಾತ ವಾಸಕ್ಕೆ ಹೋಗುತ್ತದೆ, ಕೋ ಎರವ ದೀನನಾಥಾರವನ್ನು ಒಳಗುತ್ತದೆ, ವರಮುನೀಂದ್ರರ ಯಾಗರಕ್ಷೆ ಫಲ ಉಳಿಯುತ್ತದೆ, ನಿರತ ಒಂದೊಂದಾಗಿ ಬಂದು ನಿಂದು ಸಲ್ಲಿಸಿ ನೆರೆಮರೆ ಇಟ್ಟದು ಅಂತ ಹಾಗೆ ಹೇಳಿದ್ರು. ಅದು ರಾಮಾಯಣದಲ್ಲಿ ಮಹಾಭಾರತದಲ್ಲಿ ಬರೋಂಥ ಒಂದು ಸನ್ನಿವೇಶ. ಮತ್ತೆ ಕರ್ಣ ಹೇಗೆ ಅದನ್ನ ತಿಳ್ಕೊಂತಾನೆ ಇನ್ನೊಂದು ಹೇಳಿದ್ರು, ದೇವ ಹಾಗೆ ಆಗಿ ನಾನು ಕರ್ಣ ಇದಾವ ಹದನೆಂದರಿಯೇ ಮನದಲ್ಲಿ ನೋವು ಮೀಗುವುದು, ಕೈಗಳೆಳುವ ತೊಡುಕೊಡುತ್ತೇನೆ, ಜೀವ ಭೀತನ ಮೇಲೆ ಬಿಗುವುದ ಸಕನೋ ಶತ್ರುಭಿ ಭಾವನೆ ಬೀಗುಕೊಂಡದ್ದು ಕರ್ಣನಾರಿಂದ ಅಂತ ಹೇಳ್ಕೊಟ್ಟಿದ್ರು. ಇವತ್ತು ಯಾರು ಈ ಶಾಲೆಯಲ್ಲಿ ಹೋದಂಥ ಹಳೆ ವಿದ್ಯಾರ್ಥಿ ವಕೀಲರಾಗಿದ್ದಾರಲ್ಲ, ಅವರು ಪ್ರತಿ ವರ್ಷ ಒಂದು ಕೃಷ್ಣ ನಾಟಕ ಮಾಡ್ತಾರೆ. ಮೊನ್ನೆ ಸಿಂಗಾಪುರದಲ್ಲಿ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿ ಮಾಡ್ತಾರೆ ಅದ್ಭುತವಾಗಿ. ಕಾರಣ ಇದೆ ಲಘು ಗುರುಗಳು, ಸಮಾಸಗಳು, ಸಂಧಿಗಳು, ವ್ಯಾಕರಣ ಎಲ್ಲ ಇವತ್ತು ನಾವು ಏನಾದರೂ ಲಘು ಗುರು ಬಿಡಿಸಿಬಿಡ್ಬೇಕಂದ್ರೆ ತಕ್ಷಣಕ್ಕೆ ಮಾಡ್ತೀವಿ, ಅದಕ್ಕೆ ಇವರು. ಹಾಗಾಗಿ ನೀವು ಇನ್ನೂ ಚೆನ್ನಾಗಿ ಕನ್ನಡದ ಬಗ್ಗೆ ಅಭಿಮಾನ ಇರೋಂಥ ಅನೇಕರು ಇಲ್ಲಿದ್ದೀವಿ. ಅವರೆಲ್ಲ ನೀವು ಮುಂದಿನ ದಿನಗಳಲ್ಲಿ ಇಂಥ ಮಹನೀಯ ಜೊತೆ ಸೇರಿಕೊಂಡು ಕನ್ನಡವನ್ನು ಕಟ್ಟಂತ ಕೈ ಜೋಡಿಸೋಣ. ಇಂಥವರ ಮಾರ್ಗದರ್ಶನದಲ್ಲಿ ನಾವು ಇನ್ನೂ ಅನೇಕ ಶಾಲೆಗಳನ್ನು ಕೆಲಸ ಮಾಡೋಣ ಅಂತ ಹೇಳ್ತಾ, ಈ ಒಂದು ಅವಕಾಶ ನಾನು ಅವ್ರು ಹೋಗ್ತೀನಿ ಅಂತ ಹೇಳಿದ್ರೆ ಸಹ ಸ್ವಲ್ಪ ನಿಲ್ಲಿಸಿ ಮಾತಾಡಿದ್ದೇನೆಂದರೆ ಅವ್ರ ಬಗ್ಗೆ ಒಂದು ಸಮಗ್ರ ಪರಿಚಯ ಆಗಬೇಕು. ಸಿಂಧೂರು ತಾಲೂಕವರು ಇಲ್ಲಿದ್ದಾರೆ, ರಾಯಚೂರು ಜಿಲ್ಲೆಯವರು ಇಲ್ಲಿದ್ದಾರೆ, ನೀವು ಅಲ್ಲಿಂದ ಬಂದಿರೋದ್ರಿಂದ ನಾವು ಭಾಳ ಹೆಮ್ಮೆ ಅಂತ ಅನ್ಸುತ್ತೆ. ಇಷ್ಟು ಹೇಳ್ತಾ ನಾನು ನಿಮಗೆ ಮಕ್ಕಳೇ ಸುಮ್ಮನೆ ಕೂತ್ಕರಿ, ಹಸುವಾಗಿತ್ತಲ್ಲ ಅನ್ಕಂಡು ಇವತ್ತೊಂದಿನ ಸಹಿಸ್ಕೊಂಡ್ಬಿಡಿ ಸ್ವಲ್ಪ ಹೊತ್ತು. ಮಕ್ಕಳೇ, ನಾನು ನಿಮಗೆ ತುಂಬ ಅಂದರೆ ತುಂಬ ಗೌರವದಿಂದ ವಿನಯದಿಂದ ನಾನು ನಿಮಗೆ ಕೇಳ್ಕೊಳಕತ್ತೀನಿ, ದಯವಿಟ್ಟು ನಾನಿಲ್ಲಿ 1 ತಿಂಗಳಗಟ್ಟಲೆ ಇರ್ತೀನಿ, ನಾನು ನಿಮ್ಮ ಜೊತೆನೇ ಇರ್ತೀನಿ. ಒಂದು ದೊಡ್ಡ ಮನವಿ ಇದೆ ನಿಮ್ಮ ಹತ್ರ. ನೀವೆಲ್ಲ ಒಳ್ಳೆ ಮಕ್ಕಳಲ್ವಾ? ನೀವೆಲ್ಲ ಶಿಸ್ತಿನ ಮಕ್ಕಳಲ್ವಾ? ಬೇರೆಯವ್ರು ಬಂದ್ಬಿಟ್ಟು ಬೈಕೊಂಡು ಹೋಗ್ಬಾರ್ದಲ್ವಾ? ನಿಮ್ಮ ಶಾಲೆಗೆ ನಾವು ಸೇವಕರಾಗ್ಬಿಟ್ಟು ಸೇವೆಯನ್ನು ನೀಡೋಣ ಅಂತ ಬಂದಿದ್ದೀವಿ. ನಾವು ಇಲ್ಲೇ ಇರ್ತೀವಿ, ಇಲ್ಲೇ ಕೆಲಸ ಕಾರ್ಯಗಳನ್ನು ಮಾಡ್ತೀವಿ, ನಿಮ್ಮ ಜೊತೆನೇ ಇರ್ತೀವಿ, ಊಟ ನಿದ್ದೆ ಕೂಡ ನಿಮ್ಮ ಜೊತೆನೇ ಇರುತ್ತೆ. ಆದ್ದರಿಂದ ಯಾರು ನಮಗೆ ನಾವು ಪೇಂಟ್ ಮಾಡುವಾಗ ತೊಂದರೆ ಮಾಡಬೇಡಿ. ಇನ್ನೊಂದು, ಮತ್ತೆ ಮೇಲೆ ಎಲ್ಲ ಗೋಡೆ ಬರಹಗಳೆಲ್ಲ ಕೆಟ್ಟದಾಗೆಲ್ಲ ಗೀಚ್ಬಿಟ್ಟು ಎಲ್ಲ ಗಲೀಜ್ ಮಾಡಿದ್ದೀರಾ, ಅದನ್ನೆಲ್ಲ ನಾವು ಫುಲ್ಫಿಲ್ ಮಾಡಿಕೊಡ್ತೀವಿ. ಯಾರು ಕೂಡ ನಾವು ಪೇಂಟ್ ಮಾಡಿದ ನಂತರ ನನಗೆ ಈಗ ಹೆಂಗೆ ಭಯ ಆಗ್ಬಿಟ್ಟಿದೆ ಅಂದರೆ, ಸರ್ ಈ ಕಡೆಯಿಂದ ಪೇಂಟ್ ಮಾಡ್ಕೊಂಡು ಬರತ್ತಿಗೆ ಆ ಕಡೆ ಎಲ್ಲಿ ಕೆಟ್ಟೋಗಿರುತ್ತೆ ಅನ್ನೋದು ನನಗೊಂದು ಭಯ ಕಾಡ್ತಾ ಇದೆ. ಮಕ್ಕಳೇ, ನೀವು ತುಂಬ ಕೆಲವರು ಉಡಾಳಿದ್ದೀರಾ, ಆದರೂ ಕೂಡ ಒಳ್ಳೆ ಮಕ್ಕಳಿದ್ದೀರಾ. ಅದೇ ನೋಡಿ ಮಕ್ಕಳೇ, ಸರ್ಕಾರಿ ಶಾಲೆಗಳು ನಮ್ಮೆಲ್ಲರಿಗೂ ಉಳಿದಿರುವಂತಹ ಬಹುದೊಡ್ಡ ಆಸ್ತಿಗಳು. ಇವೇನಾದ್ರೂ ಹೋಗ್ಬಿಟ್ರೆ ಆಯ್ತು, ನಾವು ಕೂಲಿ ನಾಲಿ ಮಾಡಕ್ಕೇನೆ ಹೋಗ್ಬೇಕು. ಬಹುತೇಕ ಜನ ಇಲ್ಲಿರೋದೆಲ್ಲ ನಮ್ಮ ಉತ್ತರ ಕರ್ನಾಟಕ ಭಾಗದವ್ರೆ, ಎಲ್ಲ ನಿಮ್ಮಪ್ಪ ನಿಮ್ಮವನವರೆಲ್ಲ ಇಲ್ಲಿ ಕೂಲಿ ಕಾರ್ಮಿಕರಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಿದ್ದಾರೆ. ಈಗ ನಾವೇ ಈ ಥರ ನಮ್ಗಿರೋಂಥ ಒಂದು ಶಾಲೆಗಳನ್ನ ಈ ಬೆಂಚ್ ಮುರಿಯೋದು, ಕಿಟಕಿ ಹೊಡಿಯೋದು, ಗಲೀಜ್ ಮಾಡೋದು, ಇಲ್ಲಿ ಕ್ರಿಕೆಟ್ ಆಡೋದು, ಇದಾಗೆಲ್ಲ ಒಳ ಕ್ರೀಡಾಂಗಣ ಏನಿದ್ದಾವೆ ಅವೆಲ್ಲ ಆಡ್ಬಿಟ್ಟು ಯಾರೋ ಗಲೀಜ್ ಮಾಡಬೇಡಿ, ಗೋಡೆ ಮೇಲೆ ಏನೇನೋ ಬರಹಗಳನ್ನು ಬರೀಬೇಡಿ. ಅದೆಲ್ಲದ್ರ ಜೊತೆಗೆ ಇಲ್ಲೇನು ಕುಂದುಕೊರತೆಗಳಿದಾವೆ, ನಿಮ್ಗೆ ಏನೇನು ಇಲ್ಲಿ ಸೌಲಭ್ಯಗಳು ಬೇಕು ಅದು ಕೂಡ ಅದೆಲ್ಲ ಒದಗಿಸ್ಕೊಡುವಂಥ ಕೆಲಸ ವಿನೋದಣ್ಣ ಮತ್ತು ನಾಮದೇವ್ ಸರ್ ಇವರೆಲ್ಲ ಏನು ವೇದಿಕೆ ಮೇಲಿದ್ದಾರೆ ಇವರೆಲ್ಲ ಮಾಡಿಕೊಡ್ತಾರೆ. ಇವ್ರು ಯಾರಿಗೂ ಏನು ಪ್ರಚಾರ ಬೇಕಿಲ್ಲ, ಇವ್ರು ಯಾರಿಗೂ ಏನು ಇಲ್ಲಿ ಶಾಲೆಗೆ ಬಂದ್ಬಿಟ್ಟು ಇವ್ರ ಮಕ್ಕಳೇನು ಇಲ್ಲಿ ಏನೋ ಓದ್ತಾ ಇದ್ದಾರೆ ಅಂತಲ್ಲ, ಅವ್ರವ್ರ ತಕ್ಕಂಗೆ ಅವ್ರವ್ರ ಪಾಠ ಪದ್ಯಗಳನ್ನು ಅವ್ರವ್ರ ಅನುಕೂಲವಾಗಿ ಬೇರೆ ಬೇರೆ ಶಾಲೆಗಳಲ್ಲಿ ಕಲಿತಾ ಇದ್ದಾರೆ. ಅವರು ಇದೇ ಶಾಲೆಗೆ ಬರ್ಬೇಕಂತ ಆ ಥರ ಏನಿಲ್ಲ. ಆದರೂ ಕೂಡ ಇಲ್ಲಿ ಯಾರು ಮಕ್ಕಳು ಇಲ್ದಿರೋ ಇಲ್ಲಿ ಬಡವರು ಎಲ್ಲ ನಿರ್ಗತಿಕರು ಓದಕತ್ತಾರಲ್ಲ, ಇಂಥ ಒಂದು ಶಾಲೆ ನಾವು ಮಾಡೋಣಂತ ಅವರು ಒಂದು ದೊಡ್ಡ ಮನಸ್ಸು ಮಾಡಿಬಿಟ್ಟು ಬಂದು ಈ ಶಾಲೆಗೆ 20,000 30,000 ಯಾರಿಗೆ ಕೊಡ್ತಾರೆ? ನಮ್ಮ ಅಪ್ಪ ನಮ್ಮ ಬೆಳಗಿಂದ ಸಂಜೆವರೆಗೂ ದುಡಿದ್ರೆ 200-500 ರೂಪಾಯಿ ಕೂಲಿ ಸಿಗುತ್ತೆ. ಅದು ನಮ್ಮ 25-30,000 ಒಬ್ಬೊಬ್ರು ಕೊಡ್ತಾರಂದ್ರೆ ಒಬ್ಬ ಸಾಮಾನ್ಯ ವ್ಯಕ್ತಿ ಒಂದು 3-4 ತಿಂಗಳಲ್ಲಿ ದುಡಿಯೋಂಥ ಒಂದು ಸ್ಯಾಲ್ರಿ ಅದು ನಮ್ಗೆ ನಮ್ಮ ಶಾಲೆಗೋಸ್ಕರ ಅವ್ರು ಕಷ್ಟಪಟ್ಬಿಟ್ಟು ಅವರ ಒಂದು ಹಣ ತಂದ್ಬಿಟ್ಟು ಇಲ್ಲಿ ಹಾಕ್ತಾರಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ, ಅವರು ನಿಮಗೋಸ್ಕರ ಇಷ್ಟೆಲ್ಲ ಮಾಡ್ತಿದ್ದಾರೆ. ದಯವಿಟ್ಟು ಅವರ ಒಂದು ಶ್ರಮಕ್ಕೆ ಒಂದು ಪ್ರತಿಫಲವನ್ನು ಕೊಡಿ ಅಂತ ಕೇಳ್ಕೊತೀನಿ. ನಾನು ನಿಮ್ಮ ಶಾಲೆಯಲ್ಲಿ ಏನು ಕುಂದುಕೊರತೆಗಳಿದೆಯೋ ಅದೊಂದು ಪ್ರತಿಯೊಂದನ್ನು ಎಲ್ಲನೂ ನಾನು ಮುಂದೆ ನಿಂತು ಮಾಡಿಕೊಡ್ತೀನಿ. ನಾನು ನಿಮ್ಮ ಸಹೋದರಿ ಅಂತ ಭಾವಿಸ್ಬಿಟ್ಟು ನನಗೆ ಯಾವುದೇ ತೊಂದರೆ ಕೊಡ್ದಂಗೆ, ಯಾಕಂದರೆ ಇದು ಪದೇ ಪದೇ ಯಾಕೆ ಒತ್ತಿ ಹೇಳ್ತಿದ್ದೀನಿ ಅಂದರೆ, ತುಂಬ ಮಕ್ಕಳಿದ್ದೀರ, ತುಂಬ
ತುಂಬಾ ಮಕ್ಕಳಿರಲ್ಲಿ ಯಾರು ಟೀಚರ್ಸ್ಗಳು ಬರಲ್ಲ. ನನ್ನ ಸ್ನೇಹಿತರೊಬ್ರು ಇಲ್ಲಿ ಗೆಸ್ಟ್ ಟೀಚರ್ ಆಗಿ ಬರೋದಿತ್ತು ಮೇಡಮ್. ಬೇರೆ ಸ್ಕೂಲ್ ಅಮ್ಮ ಆ ಶಾಲೆಯಲ್ಲಿ ಮಕ್ಕಳು ನೋಡ್ಬಿಟ್ಟು ನಾವು ಹೋಗ್ಲಿಲ್ಲ ಅಂದ್ಬಿಟ್ರು. ನೋಡಿ ಈ ತರ ಎಲ್ಲ ಅನ್ಬಾರ್ದಲ್ವಾ? ನಮ್ಗೆ ಖುಷಿ, ಈ ಶಾಲೆ ಸಿಕ್ಕಿದೆ ನಮ್ಗೆ ಪುಣ್ಯ. ಹೇಳ್ಬೇಕಂದ್ರೆ ಇಷ್ಟು ಜನ ವಿದ್ಯಾರ್ಥಿಗಳು ಓದ್ತಾ ಇದಾರೆ ಅಂದ್ರೆ ನಮ್ಗೆ ಖುಷಿ. ಸರ್ಕಾರಿ ಕನ್ನಡ ಶಾಲೆಯಲ್ಲಿ ನಾಡು ನುಡಿ ಉಳಿಬೇಕಂದ್ರೆ ಸರ್ಕಾರಿ ಕನ್ನಡ ಶಾಲೆಗಳು ಉಳಿಬೇಕು. ನಾವು ಮುಂದೇನ್ ಮಾಡಕ್ಕಾಗುತ್ತೆ ಹೇಳಿ? ಇಲ್ಲಾಂದ್ರೆ ನಾವು ಕೂಲಿ ಮಾಡ್ರೆ ಕೂಲಿನಾಲಿ ಮಾಡ್ಕೊಂತಾನೆ ಹೋಗಿ ಶ್ರೀಮಂತರಾಗಿನೇ ಇರ್ತಾರ. ನಮ್ಗಾಗಿ ಉಳಿದಂತ ಬಹುದೊಡ್ಡ ಆಸ್ತಿಗಳು ಸರ್ಕಾರಿ ಕನ್ನಡ ಶಾಲೆಗಳು. ಜೊತೆಯಲ್ಲಿ ಗುರುಗಳಿಗೆ ನೀವು ಮರ್ಯಾದೆಯನ್ನ ಕೊಡ್ಬೇಕು. ಯಾರಾದ್ರೂ ಏನಾದ್ರೂ ಹೇಳ್ತಿದ್ರಂದ್ರೆ ಅದನ್ನ ಗಮನ ಇಟ್ಟು ಕೇಳ್ಬೇಕು. ಯಾರ್ಯಾರು ಏನ್ ಹೇಳಿದ್ರು ಗೊತ್ತಿಲ್ವಲ್ಲ, ಏನಾದ್ರೂ ನಾಲೆಡ್ಜ್ ಗ್ಯಾದರ್ ಮಾಡ್ಕೋಬೇಕು ನೀವು, ಎಷ್ಟೇ ಕಷ್ಟ ಆಗ್ಲಿ. ಇಲ್ಲ ಅಂದ್ರೆ ಮುಂದೆ ನೀವು ಜೀವನ ತುಂಬಾ ಕಷ್ಟ ಇದೆ. ನೀವು ಈಗೇನ್ ಈ ಕೆಲವರು ಸಿಳ್ಳೆ ಕೇಕೆಲ್ಲ ಆಗ್ತಿರ್ತಾರೆ, ಇದೆಲ್ಲ ಈ ವಯಸ್ಸಿಗೆ ಇದು ಒಳ್ಳೇದಲ್ಲ ಮಕ್ಕಳೇ. ಇದು ಒಳ್ಳೆ ವಿದ್ಯಾರ್ಥಿಗಳ ಲಕ್ಷಣ ಅಲ್ಲ. ಚಪ್ಪಾಳೆ ಆಗ್ತೀರ ಆದ್ರೆ ಕೆಲವೊಂದು ಮಕ್ಕಳುಗಳು ನಿಮ್ಮಿಂದ ಇನ್ನೊಂದಿಷ್ಟು ಮಕ್ಕಳುಗಳು ಹಾಳಾಗ್ತವೆ. ಅಂಥದ್ದೆಲ್ಲ ಮಾಡಬೇಡಿ. ಮತ್ತೆ ಗುರುಗಳಿಗೆ ಮರ್ಯಾದೆಯನ್ನು ಕೊಡಿ. ನೋಡಿ ಅವರು ಎಷ್ಟೆಲ್ಲ ಕಷ್ಟಪಡ್ತಾರೆ. ಗುರುಗಳಿಗೋಸ್ಕರ ಒಂದು ಒಳ್ಳೆ ಮಾತುಗಳನ್ನು ಹೇಳ್ಬಿಟ್ಟು ನಾನು ಭಾಷಣ ಮುಗಿಸ್ತೇನೆ. ಹಿಂದಿನ ಕಾಲದಲ್ಲಿತ್ತು ಗುರುವಿಗೆ ಸನ್ಮಾನ, ಆದರೆ ಹಿಂದಿನ ಕಾಲದಲ್ಲಿದ್ದ ಗುರುವಿಗೆ ಬರೀ ಅವಮಾನ. ಆದರೂ ಗುರುಗಳು ವಿದ್ಯಾರ್ಥಿಗಳ ಮೇಲೆ ತೋರುತ್ತಿಲ್ಲ ನಿರ್ಲಕ್ಷ್ಯತನ, ಅದುವೇ ಗುರುವಿನ ಲಕ್ಷಣ. ಆಗಿನ ಒಂದು ಗುರುಕುಲ ಪದ್ಧತಿ ಹೆಂಗಿತ್ತಂದ್ರೆ ಅವ್ರು ನಮ್ಗೆ ಪಾಠ ಮಾಡೋದ್ರಲ್ಲಿ ಇಲ್ಲಿ ಅವ್ರ ಬುದ್ಧಿ ಹೇಳೋದ್ರಲ್ಲಿನೇ ನಾವು ಅರ್ಧ ಪಾಸ್ ಆಗಿರೋರು. ಈಗ ನಾವು ಎಷ್ಟು ಕೊರೆದ್ರೂ ನೀವು ಯಾರು ಪಾಸ್ ಆಗಕ್ಕಿಲ್ಲ. ಯಾಕಂದ್ರೆ ನಿಮ್ ಗಮನ ಗುರುಗಳ ಮೇಲೆ ಭಕ್ತಿನೇ ಇಲ್ಲ. ಹೇಳ್ಬೇಕಂದ್ರೆ ಅವ್ರಿಗೆಲ್ಲ ಟೀಸ್ ಮಾಡೋದು, ಅವ್ರ ಬಗ್ಗೆ ಆಡ್ಕೊಳ್ಳೋದು, ಇಂಥದ್ದೆಲ್ಲ ಬಿಟ್ಬಿಟ್ಟು ಚೆನ್ನಾಗಿ ಓದ್ಕೊಂಡು ಚೆನ್ನಾಗಿ ಇರಿ. ಧನ್ಯವಾದ. ಭಾರತ ಮಾತೆಗೆ ಜಯವಾಗಲಿ. ಇನ್ನೊಂದೆರಡು ಚಪ್ಪಾಳೆ ನೋಡಿಬೇಕು.